ರಾಜ್ಯದ 28 ಕ್ಷೇತ್ರಗಳಲ್ಲಿ ಮಂಡ್ಯ ಕೂಡ ಹೈ ವೋಲ್ಟೇಜ್ ಕಣವಾಗಿ ಪರಿಗಣಿಸಿತ್ತು. ಕಾರಣ ಅಲ್ಲಿ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಿದ್ರು. ಶತಾಯಗತಾಯ ಎಚ್ಡಿಕೆನ ಮಣಿಸಲೇಬೇಕು ಅಂತ ಮಂಡ್ಯದ ಕೈ ನಾಯಕರು ಪ್ರಯತ್ನವನ್ನ ಪಟ್ಟರು. ಬಟ್ ಸಾಧ್ಯ ಆಗಲಿಲ್ಲ. ಲಕ್ಷಾಂತರ ಮತಗಳ ಲೀಡ್ ನಿಂದ ಕುಮಾರಸ್ವಾಮಿ ಗೆದ್ದು ಬಿಗಿದ್ದಾರೆ. ಹೀಗಿರುವಾಗ ಕುಮಾರಸ್ವಾಮಿ ಗೆದ್ರೆ ಮುಂದೆ ಏನಾಗುತ್ತೆ ಅಂತ ಚಲುವರಾಯಸ್ವಾಮಿ ಅವರು ಮಾತಾಡಿರುವಂತಹ ಒಂದು ಆಡಿಯೋದ ತುಣುಕು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈಗ. ನಿವೃತ್ತಿ ಬಗ್ಗೆ ಚಲುವರಾಯಸ್ವಾಮಿ ಭಾಷಣ ವಿಡಿಯೋ ವೈರಲ್. ಚುನಾವಣೆಯಲ್ಲಿ ಸೋತ್ರೆ ನನಗೆ ಕೆಲಸ ಮಾಡಲು ಮನಸ್ಸು ಬರಲ್ಲ. ಪ್ರತಿ ಚುನಾವಣೆಯಲ್ಲೂ ತಮ್ಮ ಅಭ್ಯರ್ಥಿ ಗೆಲುವಿನ ವಿಚಾರದಲ್ಲಿ ನಾಯಕರು ತಮ್ಮ ಮಾತಿನಲ್ಲೇ ಪಂದ್ಯವನ್ನ ಕಟ್ಕೊಳ್ತಾರೆ. ಅದೇ ರೀತಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆ ಕದನದಲ್ಲೂ ಹಲವು ಪ್ರಸಂಗಗಳು ಜರುಗಿವೆ. ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿಯವರನ್ನ ಸೋಲಿಸಲೇಬೇಕು ಅಂತ ಸಚಿವ ಚಲುವರಾಯಸ್ವಾಮಿ ಆದಿಯಾಗಿ ಮಂಡ್ಯ ಜಿಲ್ಲೆಯ ಕೈ ನಾಯಕರು ಹಾಗೂ ಮುಖಂಡರು ತೊಡೆ ತಟ್ಟಿದ್ರು. ಮಂಡ್ಯದ ಘಟಾನುಘಟಿ ನಾಯಕರು ಎಚ್ಡಿಕೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸೋ ನಿಟ್ಟಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಹಾಗೂ ಮಂಡ್ಯ ಜಿಲ್ಲೆಯ ಕೈ ಶಾಸಕರು ಟೊಂಕ ಕಟ್ಟಿ ನಿಂತಿದ್ರು. ಆದ್ರೀಗ ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಯಾರೂ ಊಹೆ ಮಾಡದ 2,84,620 ಮತಗಳ ಲೀಡ್ ಅನ್ನ ಪಡ್ಕೊಂಡು ಅಭೂತಪೂರ್ವ ಗೆಲುವನ್ನ ದಾಖಲಿಸಿಕೊಂಡಿದ್ದಾರೆ. ಇನ್ನೊಂದ್ ಕಡೆ ಇದೀಗ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಂತಹ ಆ ಒಂದು ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನಾಗಮಂಗಲದಲ್ಲಿ ನಡೆದಂತಹ ಚುನಾವಣಾ ಸಮಾವೇಶದಲ್ಲಿ ಚಲುವರಾಯಸ್ವಾಮಿ ಒಂದ್ ವೇಳೆ ಸ್ಟಾರ್ ಚಂದ್ರು ಏನಾದ್ರೂ ಸೋತ್ರೆ ನನಗೆ ಕೆಲಸ ಮಾಡೋದಕ್ಕೆ ಮನ್ಸು ಬರುವುದಿಲ್ಲ. ನಾನು ಕ್ಯಾಬಿನೆಟ್ ನಲ್ಲಿ ಟೇಬಲ್ ಕೊಟ್ಟಿ ಮಾತನಾಡೋದಕ್ಕೆ ಆಗೋದಿಲ್ಲ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಶಾಸಕನಾಗಿ ಕೆಲಸ ಮಾಡ್ತೀನಿ ಅಂತ ತಿಳಿಸಿದ್ರು. ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ಸೋತ್ರೆ ನಾನು ಅಳೋದಿಲ್ಲ, ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ನಾನು 2 ತಿಂಗಳು ಯಾರ ಕೈಗೂ ಸಿಗದೆ ಪ್ರವಾಸಕ್ಕೆ ಹೋಗ್ತೀನಿ ಅಂತ ತಿಳಿಸಿದ್ರು. ಬಳಿಕ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿ ನೆಮ್ಮದಿಯಾಗಿ ಇರಬೇಕಾಗುತ್ತೆ ಎಂಬ ಮಾತುಗಳನ್ನ ಕೂಡ ಸಚಿವ ಚಲುವರಾಯಸ್ವಾಮಿ ಹೇಳಿದ್ರು. ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಕೊಡದೇ ಇದ್ರೆ ಬಹುಶಃ ನನಗೆ ಹೆಂಗೆ ಎನರ್ಜಿನೂ ಬರಲ್ಲ, ಮನಸ್ಸೂ ಬರಲ್ಲ, ಕೆಲಸ ಮಾಡ್ಲಿಕ್ಕೂ ಆಗಲ್ಲ. ನರೇಂದ್ರ ಸ್ವಾಮಿ ಹೇಳ್ದಂಗೆ ಟೇಬಲ್ ಕುಟ್ಟಕ್ಕೂ ಆಗಲ್ಲ, ಕ್ಯಾಬಿನೆಟ್ ಅಲ್ಲಿ ಮಾತಾಡಕ್ಕೂ ಆಗಲ್ಲ, ತಲೆ ಬಗ್ಗಿಸ್ಕೊಂಡು ಕೂತ್ಕೋಬೇಕಾಗತ್ತೆ. ಬಹಳ ಹೆಚ್ಚು ಅಂದ್ರೆ ಬೇಡ ಬಿಡಪ್ಪ ಅಂತ ರಾಜೀನಾಮೆ ಕೊಟ್ಬಿಟ್ಟು ಮನೆ ಶಾಸಕನಾಗಿ ಕೆಲಸ ಮಾಡಬೇಕಾಗುತ್ತೆ. ಚುನಾವಣೆ ಫಲಿತಾಂಶ ವ್ಯತ್ಯಾಸ ಆದ್ರೆ ಅಳೋದು ಇಲ್ಲ, ಬೇಜಾರು ಮಾಡ್ಕೊಳ್ಳೋದು ಇಲ್ಲ, ಯಾರನ್ನು ಬೈಯೋದು ಇಲ್ಲ. ಎಲ್ರಿಗೂ ನಮಸ್ಕಾರ ಹಾಕ್ಬಿಟ್ಟು 1-2 ತಿಂಗಳು ಎಲ್ಲಾರು ಹೋಗಿ ಹೊರಗಡೆ ಪ್ರವಾಸ ಮಾಡ್ಕೊಂಡು ಫೋನ್ ಸಿಮ್ ಕಿತ್ತಾಕ್ಬಿಟ್ಟು ಹೊಸ ಸಿಮ್ ಹಾಕೊಂಡು ರಾಜಕಾರಣ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟು ನೆಮ್ಮದಿನಲ್ಲಿ ಇರೋಣ. ಅಂದು ಚಲುವರಾಯಸ್ವಾಮಿ ಬಹಿರಂಗ ಸಮಾವೇಶದಲ್ಲಿ ಹೇಳಿದಂತಹ ಮಾತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಚಲುವರಾಯಸ್ವಾಮಿ ಏನು ಮಾಡ್ತಾರೆ ಅನ್ನೋ ಚರ್ಚೆ ಕೂಡ ಆರಂಭ ಆಗಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.